ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತೊಂದು ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಘಟಪ್ರಭಾದಲ್ಲಿ ಆಯೋಜಿಸಲಾದಂಥ ಬಹಳ ಒಂದು ಅದ್ಭುತ ಕಾರ್ಯಕ್ರಮ. ಮಹಿಳೆಯರು ತಮ್ಮ ಏಕೀಕರಣಕ್ಕಾಗಿ, ತಮ್ಮ ಒಕ್ಕಟ್ಟು ಪ್ರದರ್ಶನಗೋಸ್ಕರ, ತಮ್ಮ ಸ್ಥಾನಮಾನಗೋಸ್ಕರ ಮಹಿಳೆಯರು ಸಹಿತ ಪುರುಷರೊಂದಿಗೆ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಲು, ಮುಖ್ಯವಾಹಿನಿಗೆ ಬರುವಲು ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇದೊಂದು ಘಟಪ್ರಭಾದಲ್ಲಿ ಮಹಿಳಾ ಮಣಿಗಳು ಬೆಳಗಾವಿಯಿಂದ ಅನೇಕ ಜಿಲ್ಲೆಗಳಿಂದ ಒಂದು ಸವಿತಾ ಪಟ್ಟಣ್ ಶೆಟ್ಟಿ ಘಟಪ್ರಭಾದ ಮಹಿಳಾ ಮಣಿಯಾದಂಥ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ, ಮಹಿಳಾ ದಿನಾಚರಣೆ ಆಚರಣೆ ಸೊಗಸಾಗಿ ತುಂಬ ಹರ್ಷ ಉಲ್ಲಾಸದೊಂದಿಗೆ ಆ ಆಚರಣೆ ಮಾಡಿದರು. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದರ ಸಂಪೂರ್ಣ ಕಂಪ್ಲೀಟ್ ಸ್ಟೋರಿ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಮಹಿಳೆಯರು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಮಹಿಳೆಯರು ಪ್ರತಿಯೊಂದು ರಾಜಕೀಯ ರಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಪ್ರತಿಯೊಂದರಲ್ಲಿ ಇವತ್ತು ಮುನ್ನುಗ್ತಾ ಇದ್ದಾರೆ. ಅವರಿಗೆ ಪ್ರತಿಸ್ಪರ್ಧಿಯಾಗಿ ಪುರುಷರು ಸಹಿತ ಬರ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡಬೇಕು, ಅವರಿಗೆ ಗುರು ಬೇಕು, ಗುರಿ ಇದೆ, ಗುರು ಇಲ್ಲ. ಇಂಥ ಎಲ್ಲ ಮಹಿಳೆಯರು ಇವತ್ತು ವಿಮಾನ ನಡೆಸ್ತಾ ಇದ್ದಾರೆ, ಇವತ್ತು ರೈಲ್ವೆ ಇಂಜನ್ಗಳನ್ನು ನಡೆಸ್ತಾ ಇದ್ದಾರೆ, ಹೆಲಿಕಾಪ್ಟರ್ಗಳನ್ನ ನಡೆಸ್ತಾ ಇದ್ದಾರೆ, ನೌಕಾಯಾನ, ವಿಮಾನಯಾನ, ವಾಯುಯಾನದಲ್ಲಿಯೂ ಸಹಿತ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ, ಪೈಲಟ್ಗಳಾಗ್ತಾ ಇದ್ದಾರೆ, ಗಗನ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ರೈಲ್ವೆ ಟಿ ಆಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಇವತ್ತು ಮುನ್ನುಗ್ತಿದ್ದು ಸಂತೋಷಕರ ವಿಷಯ. ಅದರಂತೆ ರಾಜಕೀಯ ರಂಗದಲ್ಲಿಯೂ ಸಹಿತ ಅವರಿಗೆ ಕನಿಷ್ಠ ಪಕ್ಷ 30% ಮೀಸಲಾತಿ ಕೊಟ್ಟರೆ ಮಹಿಳೆಯರ ಕೂಗನ್ನು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಎಬ್ಬಿಸಲಿಕ್ಕೆ ಒಂದು ಕಾರಣೀಭೂತ ಆಗುತ್ತೆ. ಅವರ ಪ್ರತಿಯೊಂದು ದುಃಖ ದುಮ್ಮಾನಗಳನ್ನು, ಸುಖ ದುಃಖಗಳನ್ನು ಕೇಳಲಿಕ್ಕೆ, ಸರ್ಕಾರದ ಮೇಲೆ ಪ್ರಭಾವ ಬೀರಲಿಕ್ಕೆ ಒಂದು ಶಕ್ತಿಯಾಗಿ ಹೊರಮೊತ್ತ ಇದೊಂದು ಬಹಳ ಮಹತ್ವದ ಸುದ್ದಿ. ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಇದೊಂದು ಅದ್ಭುತ ಚಾನಲ್ ನಿಮಗಾಗಿ, ನಿಮಗೋಸ್ಕರ, ಇನ್ನು ಬೆಳವಣಿಗೆಯೊಂದಿಗೆ, ಇನ್ನು ಹೊಸ ಮುಖಗಳೊಂದಿಗೆ, ಹೊಸ ಸುದ್ದಿ ವಾಚಕರೊಂದಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಬರ್ತಾ ಇದ್ದೀವಿ ವೀಕ್ಷಕರೇ. ತಪ್ಪದೆ ನೋಡಿ. ನಂಬರ್ ಒನ್ ಚಾನಲ್ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಚಾನಲ್ ಆಗಿ ಹೊರಹೊಮ್ಮುತ್ತಾ ಇದೆ. 25 ಲಕ್ಷ ಜನ ಈಗಾಗಲೇ ವೀಕ್ಷಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನೂ 1 ಕೋಟಿ ಗುರಿ ಇದೆ ನಮ್ಮದು. ಏಪ್ರಿಲ್ ಮೇವರೆಗೆ ಹೊಸ ಪ್ರತಿಭೆಗಳೊಂದಿಗೆ, ಹೊಸ ಕಾರ್ಯಕ್ರಮಗಳೊಂದಿಗೆ ನಾವು ಬರ್ತಾ ಇದ್ದೇವೆ. ಅದಕ್ಕೆಲ್ಲ ನೀವು ಶಕ್ತಿ ತುಂಬಬೇಕು, ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ವೀಕ್ಷಕರೇ. ನಮಸ್ಕಾರ. ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಆಸ್ತಿ ಎಂದರೆ ತಾಯಿ ಪ್ರೀತಿ ಮಾತ್ರ. ಈಗ ನಿಮ್ಮ ಮನಸ್ಸೊಳಗೆ ಏನದನ್ನು ಮೊದಲು ಹೇಳಿ ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕೆ. ಈಗ ಎಲ್ಲಾರು ಬಂದಿರಲಿ, ಒಪ್ಕೋತೀನಿ. ಏನಂತಂದ್ರ ನಿಮ್ ಮನಸ್ಸೊಳಗ ಅಯ್ಯೋ ಮನ್ಯಾನ ಮಕ್ಕಳು ಬಿಟ್ಟು ಬಂದೀನಿ, ಅಡಿಗೆ ಮಾಡ್ಬೇಕು, ಯಜಮಾನ ವ್ಯವಸ್ಥೆ ಮಾಡ್ಬೇಕು, ಹುಡುಗರ ಪರೀಕ್ಷೆ ಇದಾವು, ಅವದವು ಮನಸ್ಸಿನಾಗ ತೆಗೆದು ಹಾಕು. ಆಮೇಲೆ ರಿಲ್ಯಾಕ್ಸ್ ಆಗಿ ಆಯ್ತಮ್ಮ ಅಂತೇಳಿ ಅಂದು ನಾವೆಲ್ಲರೂ ಕೂತ್ಕೊಂಡು ಬಂದ್ವಿ. ಅವಾಗ ನಮ್ಮ ಬ್ರಹ್ಮಕುಮಾರಿ ಇದ್ರು, ಅವರು ಬಂದ್ರು, ಮತ್ತೆಲ್ಲ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ಅವಾಗ ನೋಡಿದ್ರೆ ಏನೋ ನಮ್ಮಲ್ಲಿ ಮಾತಾಡೋದು ಯಾರು ಇರಲಿಲ್ಲ. ಅಷ್ಟೇ ಮಾತನಾಡ
ಅವಾಗ ಚಹಾ ಮತ್ತು ಬಿಸ್ಕಿಟ್ ತರಿಸ್ತಿದ್ವಿ, ಎಲ್ಲ ಕೂಡ್ತಿದ್ವಿ, ಭಾಷಣ ಆಮೇಲೆ ಹಾಡು ಪ್ರತಿ ಇವುಗಳನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ಬಂದಿರ್ತಕ್ಕಂಥದ್ದನ್ನು ಸ್ವಲ್ಪ ಪ್ರೈಸ್ಗಳನ್ನು ಸಹಿತವನ್ನು ಕೊಡ್ತಿದ್ವಿ. ಇದನ್ನ ಸ್ಟಾರ್ಟ್ ಮಾಡಿದ್ದೇನಂದ್ರೆ ವಿವಿಆರ್ ಗಾರ್ಮೆಂಟ್ಸ್ 1809ರಲ್ಲಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ 1909ರಾಗ ಭಾರತ ದೇಶದಾಗ ಶಿವಪಥವನರಿವಡೆ ಗುರುಪಾದವೇ ಮೊದಲು, ಕೂಡಲ ಸಂಗಮ ದೇವನೆಂದರೆ ಶರಣರ ಸಂಗಮವೇ ಮೊದಲು ಎಂಬ ವಚನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುಷ್ಮಾ ಯಾದವಾಡ್, ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಇವರನ್ನ ತುಂಬ ಹೃದಯದ ಸ್ವಾಗತದೊಂದಿಗೆ ಸ್ವಾಗತಿಸಲಿ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ತುಂಬ ಸ್ವಾಗತದೊಂದಿಗೆ ಸ್ವಾಗತಿಸಬೇಕು. ದಯವಿಟ್ಟು ತಮ್ಮ ಆಸನವನ್ನ ಅಲಂಕರಿಸಬೇಕು. ನೋಡ್ರಿ, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಇವ್ರು ಅಂತಿಷ್ಟ ಸಾಧನೆಗಳಲ್ರಿ. ಇವ್ರು ಟಿಕ್ಟಾಕ್ ಓಪನ್ ಮಾಡ್ರ 5 ಟಿಕ್ಟಾಕ್ ಓಪನ್ ಹಾಕವ್ರಿ. ಬೆಳಗ್ಗಿಂದ 8 ಗಂಟೆಗೆ ಇವರು ಸಮಾಜ ಸೇವೆಗೆ ಹೊರಗೆ ಬಿಟ್ರ ಪ್ರತಿಯೊಂದು ಸಂಘಟನೆಗೆ ಸ್ಪಂದನೆ ಕೊಡ್ತಾರೋ. ಅದಕ್ಕೆ ಇವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ಸ್ಥಾನವನ್ನು ಹೊಂದಿರುವ ಶ್ರೀಮತಿ ಮಂಜುಳಾ ಕೀರ್ತಪ್ಪನವರ್, ವಚನ ಸಾಹಿತ್ಯದ ಅಧ್ಯಕ್ಷರು ಇನ್ ಬೆಳಗಾವಿ, ಇವರನ್ನು ಕೂಡ ತುಂಬ ಹೃದಯದ ಸ್ವಾಗತದೊಂದಿಗೆ ಸ್ವಾಗತಿಸುತ್ತೇನೆ. ಎಷ್ಟು ಹೇಳಿದ್ರು ಕಡಿಮೆ ಇಲ್ರಿ. ಇವರು ಸಾಧನೆ ಅಷ್ಟಿಷ್ಟ ಇಲ್ಲ ರೀ. ಮಕ್ಕಳನ್ನ ಜೋಪಾನ್ ಮಾಡಿ, ಈಗ ಮಕ್ಕಳು ಇಂಜಿನಿಯರಿಂಗ್ ಕಲಿಯತ್ತ, ಇವ್ರಿಗೂ ಮಕ್ಕಳವ್ರಿ, ಇವ್ರಿಗೊಂದು ಫ್ಯಾಮಿಲಿ ಇದೆ, ಅವ್ರಿಗೂ ಫ್ಯಾಮಿಲಿ ಇದೆ. ಯಾಕಂದ್ರೆ ಹೆಣ್ಮಕ್ಳ ಹೊರ ಜಗತ್ತಿಗೆ ಬಂದಾಗ ಸಾಧನೆ ಏನ್ ಬೇಕಾದ್ರೂ ಮಾಡುವುದು. ಇವರ ಸಾಧನೆ ಎಷ್ಟು ಹೇಳಿದ್ರು ಕಡಿಮೆ. ಇವರು ವಚನ ಸಾಹಿತ್ಯ ಅಧ್ಯಕ್ಷರು. ಎಲ್ಲರೂ ಒಂದ್ಸಲ ಜೋರಾದ ಚಪ್ಪಾಳೆ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಣೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಎಂಬ ವಚನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅಧ್ಯಕ್ಷತೆಯಾಗಿ ಆಗಮಿಸಿದ ಶ್ರೀಮತಿ ವಿಜಯಲಕ್ಷ್ಮಿ ಮಾಲಿನಿ, ಪಾಯಸಗರ್ ಶಿಕ್ಷಣ ಸಂಸ್ಥೆ ಮುಖ್ಯೋಪಾಧ್ಯಾಯಿ ಗೋಪಾಲ್ ಇವರನ್ನು ಕೂಡ ತುಂಬ ಸ್ವಾಗತದೊಂದಿಗೆ ಸ್ವಾಗತವನ್ನ ಆಹ್ವಾನಿಸುತ್ತೇನೆ. ದಯವಿಟ್ಟು ತಮ್ಮ ವೇದಿಕೆಯನ್ನ ಅಲಂಕರಿಸಬೇಕು. ಇವರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಮುಖ್ಯೋಪಾಧ್ಯಾಯಿ ಹೌದು. ಅದ್ರ ಜೊತೆಗೆ ಯಾರಿಗೆ ನೌಕರಿ ಇಲ್ಲ ಅವ್ರ ಕಡೆ ಬಂದ್ರೆ ನೌಕರಿ ಸಿಗ್ತಾವ. ಏನ್ ಹೇಳ್ರಿ, ಯಾರಿಗೆ ನೌಕರಿ ಇಲ್ಲ ಅವ್ರ ಕಡೆ ಬಂದ್ರೆ ನೌಕರಿ ಸಿಗ್ತಾವ್ರಿ. ಆಮೇಲೆ ಹಲವಾರು ಸಂಘಟನೆಗಳಿಗೆ ಅವರು ಕೂಡ ಭಾಗಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾಲಿನಿಯವರಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ನಾವು ವಿಶ್ವ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ವಿ. ಪ್ರತಿ ವರ್ಷ 1909ರಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ತದನಂತರ ವಿಶ್ವಸಂಸ್ಥೆಯವರು 1975 ನಂತರ ವಿಶ್ವ ಒಂದು ಮಹಿಳಾ ದಿನಾಚರಣೆಯನ್ನಾಗಿ ಒಂದು ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ಅನುಮತಿ ಕೊಟ್ಟರು. ಹಾಗಾಗಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಒಂದು ಸಮಾಜದಲ್ಲಿ ಒಂದು ಸಬಲೆಯರಾಗಬೇಕು ಅನ್ನೋ ಒಂದು ಏಕೈಕ ದೃಷ್ಟಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ನಾವು ಆಚರಣೆ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡ್ಕೊತ ಬಂದಿದ್ದೀವಿ. ಅದಕ್ಕಾಗಿ ಪ್ರತಿ ಸರನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಮನ್ಯಾಗ ಮನೆ ಮಕ್ಕಳು ಸಂಸಾರ ಅಂತ ನಾವು ಬಿಗಿ ಒಂದು ಶೆಡ್ಯೂಲಲ್ಲಿ ನಮ್ಮದೇ ಆದಂಥ ಒಂದು ದಿನವನ್ನಾಗಿ ನಾವು ಮಹಿಳೆಯರೆಲ್ಲರೂ ಒಟ್ಟುಗೂಡಿ ಸಮಾಜದಲ್ಲಿ ಇರ್ತಕ್ಕಂಥದ್ದು ಒಂದು ಏನೋ ಸಮಸ್ಯೆಗಳನ್ನು, ತಮ್ಮದೇ ಆದಂಥ ಸಮಸ್ಯೆಗಳ, ಬೇರೆಯವರ ಸಮಸ್ಯೆಗಳ ಒಂದು